ನಾಪತ್ತೆಯಾಗಿದ್ಲು ಅಂತ ಮಗಳನ್ನ ನೋಡಕ್ ಹೋಗಿ ತಂದೆಯೇ ಜೀವವನ್ನ ಕಳ್ಕೊಂಡಿರುವಂತಹ ಒಂದು ದುರ್ಘಟನೆ ನಿಮ್ ಗಮನಕ್ಕೆ ತರ್ತಾ ಇದೀವಿ. ನಾಪತ್ತೆಯಾಗಿದ್ದ ಮಗಳನ್ನ ನೋಡಕ್ ಹೋಗಿ ಹತ್ಯೆಯಾದ ತಂದೆಯ ಸ್ಟೋರಿ ಇದು. ಪ್ರಿಯಕರನ ಮನೆಯಲ್ಲಿದ್ದ ಪುತ್ರಿಯನ್ನ ನೋಡಕ್ ಹೋಗಿದ್ದ ಅಪ್ಪ ಈಗ ಹೆಣವಾಗೋಗಿದ್ದಾನೆ. ಅಪ್ರಾಪ್ತ ಮಗಳನ್ನ ಕರ್ಕೊಂಡು ಹೋಗಿದ್ದ ಪ್ರಿಯಕರ ಆತನ ಮನೆಗೆ. ಇದನ್ನ ಗಮನಿಸಿ ಅಪ್ಪ ಮಗಳನ್ನ ಕರ್ಕೊಂಡ್ ಬರಕ್ಕೆ ಅಥವಾ ಮಗಳನ್ನ ನೋಡಕ್ ಹೋದಾಗ ಆಕೆಯ ಪ್ರಿಯಕರ ಮಾವನಾಗಬೇಕಾದವನ್ಗೆ ಇನ್ ಕೇಸ್ ಅವ್ರು ಒಪ್ಪಿ ಮದುವೆ ಮಾಡಿದ್ರೆ ಅವರಿಗೆ ಚಾಕು ಹಾಕಿ ಜೀವ ಕಳ್ತಿದ್ದಾನೆ. ಹಾಸನದ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಆಗಿರೋ ಘಟನೆ ಜನವರಿ 15ನೇ ತಾರೀಕೆ ಆಗಿದೆ. ಘಟನೆ ಇದು ಜನವರಿ 15ನೇ ತಾರೀಕು ಚೂರು ಇರಿತಕ್ಕೆ ಒಳಗಾಗಿದ್ರು ಅಪ್ರಾಪ್ತಿಯ ತಂದೆ ಅನಿಲ್ ಅಂತ. ನೆನ್ನೆ ಮಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ತಂದೆ ಸಾವನ್ನಪ್ಪಿದ್ದಾರೆ. ಬೆಳ್ಳಾವಾರದ ರಾಜೇಶ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಈಗ ಕೇಳಿಬಂದಿದ್ದು. 6 ತಿಂಗಳ ಹಿಂದೆ ಬಿಕ್ಕೋಡು ಗ್ರಾಮದಿಂದ ಅನಿಲ್ ಪುತ್ರಿ ಕಾಣೆಯಾಗಿದ್ಲು. ಕಾಣೆಯಾದ ಸಂದರ್ಭದಲ್ಲಿ ಆಕೆಗಿನ್ನೂ 18 ವರ್ಷ ತುಂಬಿರಲಿಲ್ಲ. 18 ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ಮನೆಗೆ ಪ್ರಿಯಕರ ಕರೆದುಕೊಂಡು ಬಂದಿದ್ದಾನೆ. ಈಗ 18 ವರ್ಷ ಆಗಿದೆ ಅಂತ. ಮಗಳು ಬಂದಿರೋ ವಿಚಾರ ತಿಳಿದು ಮಾತನಾಡ್ಸೋಕೆ ಅಂತ ಅಪ್ಪ ಬಂದಿದ್ದಾರೆ, ಅಥವಾ ವಾಪಸ್ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಮಗಳನ್ನ ನೋಡೋಕೆ ಬಂದಿದ್ದ ತಂದೆಗೆ ಚಾಕು ಇರಿದಿದ್ದಾನೆ ಆರೋಪಿ ರಾಜೇಶ್. ಜನ್ಮ ಕೊಟ್ಟ ಮಗಳೇ ತಂದೆ ಹತ್ಯೆಗೆ ನೆರವಾಗಿದ್ದಾಳೆ ಅಂತ ಆರೋಪ ಕೂಡ ಇದೆ. ಇನ್ನು ಏನೇನು ಸುದ್ದಿಯನ್ನು ನಾವುಗಳು ಕೇಳ್ಬೋದು ಗಮನಿಸಿ. ಮಗಳು ಪರಪುರುಷನೊಂದಿಗೆ ಹೋಗಿದ್ದಾಳೆ. ಇನ್ನು 18 ವರ್ಷವೂ ಕೂಡ ತುಂಬಿರಲಿಲ್ಲ. ಇತ್ತೀಚೆಗೆ 18 ಆಗಿತ್ತಂತೆ. 18 ಆಗ್ತಾ ಇದ್ದಂತೆ ಇನ್ನೇನು ನಾವು ಮೆಜಾರಿಟಿ ಇದೆಯಲ್ಲ, ವಯಸ್ಸೇನು ಯಾರು ಪ್ರಶ್ನೆ ಮಾಡಲ್ಲ ಅಂತ ಕರ್ಕೊಂಡು ಹೋಗಿದ್ದಾನೀತ. ಅದನ್ನ ಕೇಳಕ್ಕೆ ಪ್ರಶ್ನೆ ಮಾಡಕ್ಕೆ ಹೆತ್ತು ಕರಳಲ್ವೇನ್ರಿ? ಹಕ್ಕಿ ಇರುತ್ತೆ, ನೋವು ಇರುತ್ತೆ, ಸಂಕಟ ಇರುತ್ತೆ. ಕೇಳಕ್ಕೆ ಅಂತ ಹೋದಾಗ ಇವನೇ ರಾಜೇಶ ಅಂತ, ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತಾರೆ. ಈತನಿಗೇನು ಹೆಣ್ಣು ಕೊಟ್ಟಿರ್ಲಿಲ್ಲ, ಇವನೇ ಕರ್ಕೊಂಡು ಬಂದಿದ್ದ. ಇವನೇ ಕರ್ಕೊಬಂದಿದ್ದ ಹೆಣ್ಮಗಳನ್ನ. ಕುಸಲಾಯಿಸಿದ್ನೋ ಮತ್ತೊಂದೋ ಏನೋ ಗೊತ್ತಿಲ್ಲ, ಬಟ್ ಮಾಡಬಾರ್ದು ಅನ್ಯಾಯವನ್ನ ಮಾಡಿದ್ದಾರೆ. ಒಂದು ಜೀವವನ್ನೇ ತೆಗೆದಿದ್ದಾರೆ. ಈಗ ನೆಮ್ಮದಿಯಿಂದ ನೀವು ನಿಮ್ಮ ಕುಟುಂಬ ಇರಕ್ಕೆ ಸಾಧ್ಯ ಆಗುತ್ತಾ? ಈಗ ಹೆಣ್ಮಗಳನ್ನ ಕರ್ಕೊಂಡ್ಬಂದಿದ್ರಲ್ಲ ನಿಮ್ಮ ಮನೆಗೆ, ಆಕೆ ನೆಮ್ಮದಿಯಿಂದ ಖುಷಿಯಿಂದ ನಿಮ್ಮ ಜೊತೆ ಸಂಸಾರ ಮಾಡಕ್ಕೆ, ಜೀವನ ಮಾಡಕ್ಕೆ, ನಿಮ್ಮ ಕುಟುಂಬವನ್ನ ಸಾಗಿಸೋಕ್ಕಾಗತ್ತಾ? ಅಪ್ಪನನ್ನ ಕೊಲ್ಸಿದೀನಿ ಅಥವಾ ತನ್ನ ಗಂಡನೇ ನನ್ನ ಹುಟ್ಟಿಸಿದ ಅಪ್ಪನನ್ನ ಕೊಂದಿದ್ದಾನೆ ಅನ್ನುವಂತಹ ನೋವು, ಸಂಕಟ ಆಕೆ ಕಾಡದೇ ಇಲ್ವಾ? ಗಿಲ್ಟ್ ಕಾಡಲ್ವಾ? ಹಂಗಾದ್ರೆ ಅವತ್ತಿನ ಪರಿಸ್ಥಿತಿ ಏನಿತ್ತೋ, ಮಾತಿಗೆ ಮಾತು ಬೆಳೀತೋ, ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತೋ ಗೊತ್ತಿಲ್ಲ. ಆದರೆ ಹುಡುಗಿಯ ಅಪ್ಪನಿಗೆ ಆಕೆಯನ್ನ ಅವರ ಮನೆಯವರಿಗೆ ಒಪ್ಪಿಸದೆ ಕರ್ಕೊಬಂದಿರೋದು ದೊಡ್ಡ ಮಹಾ ತಪ್ಪು. ಅವ್ರು ಒಪ್ಪಿದಾರೋ ಇಲ್ವೋ ಅದು ಎರಡನೇ ಸುದ್ದಿ. ಮನೆಗೆ ಬಂದ ಅಪ್ಪನನ್ನ ಈಕೆಯೇ ಈಗ ಮೇಲ್ನೋಟಕ್ಕೆ ಬರ್ತಾ ಇರೋ ಆರೋಪ. ಇದರಲ್ಲಿ ನಿಜಾಂಶ ಎಷ್ಟೋ ಸುಳ್ಳೆಷ್ಟೋ ಗೊತ್ತಿಲ್ಲ. ಈಕೆಯೇ ಅಪ್ಪನನ್ನ ಕೊಲ್ಲೋದಕ್ಕೆ ಪ್ರವೋಕ್ ಮಾಡಿದಾಳೆ ಈ ರಾಜೇಶನಿಗೆ ಅಂತ. ಮಗಳನ್ನ ಹೋಗಿ ಮಾತಾಡಿಸ್ಕೊಂಡು ಬುದ್ಧಿ ಮಾತು ಹೇಳಿ ವಾಪಸ್ ಬರ್ತೀನಿ ಅಂತ ಬಂದ ಅಪ್ಪ ಇವತ್ತು ಹೆಣ ಆಗಿ ಮನೆಗೆ ಹೋಗಿದ್ದಾನೆ. ಹಾಸನದ ಬೇಲೂರಿನಲ್ಲಾಗಿರುವಂತಹ ದುರ್ಘಟನೆ. ನನ್ನ ಪ್ರಶ್ನೆ ಒಂದೇ, ಇನ್ನು ಮುಂದಕ್ಕೆ ನೀವು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗುತ್ತಾ? ಗಂಡ ಹೆಂಡತಿ ಸಂಸಾರ ಮಾಡೋಕ್ಕಾಗುತ್ತಾ? ಕೊಲೆಯಾಗಿರೋ ಅಪ್ಪನ ಹೆಣ ಮಗಳ ಕಣ್ಣಿಗೆ ಕಾಣಲ್ವಾ ಹಂಗಾದ್ರೆ? ಆ್ಯಂಡ್ ಈತ ಸೀಮೆಗಿಲ್ಲದ ಕೋಪನಾ? ಅನ್ಯ ಜಾತಿಯೋ, ಅನ್ಯ ಧರ್ಮನೋ, ಮತ್ತೊಂದೋ ಮಗದೊಂದೋ ಇವೆಲ್ಲವೂ ಸೆಕೆಂಡ್ರಿ. ಆದರೆ ಕೊಲ್ಲೋ ಹಂತಕ್ಕೆ ಹೋಗಿದೆ ಅಂದರೆ ನಿಮ್ಮದು ಒಂದು ಪ್ರೀತಿಯ ಅಂತ ಪ್ರಶ್ನೆ ಬರುತ್ತೆ. ಸಾಕಿರ್ತಾರೆ, ಹುಡ್ಸಿರ್ತಾರೆ, ತಂದೆ ತಾಯಿ ಕೋಪ ಇರುತ್ತೆ, ನೋವಿರುತ್ತೆ, ಚೆನ್ನಾಗಿ ಓದಿಸಿದೀವಿ, ಹೊಟ್ಟೆ ಬಟ್ಟೆ ಕಟ್ಟಿ ಮಗಳನ್ನು ಒಂದೊಳ್ಳೆ ಸ್ಥಾನಕ್ಕೆ ತೊಗೊಂಡು ಹೋಗಬೇಕು, ಒಂದೊಳ್ಳೆ ಉನ್ನತ ಹುದ್ದೆಗೆ ಹೋಗ್ಬೇಕು ಅವಳು, ಇಲ್ಲಾಂದ್ರೆ ಒಳ್ಳೆ ಮನೆಗೆ ಕೊಡಬೇಕು ಅಂದ್ಕೊಂಡಿರ್ತಾರೆ. ಕೊಲೆಗಡಕರು ಮನೆ ಆಗತ್ತೆ ರೀ ಇವಾಗ ನಿಮ್ಮದು. ಒಳ್ಳೆ ಮನೆ ಅಂತ ಹೆಂಗೆ ಅನ್ನಿಸ್ಕೊಳುತ್ತೆ? ಈಗ ಹುಡುಗಿನ ಕರ್ಕೊಬಂದಿದ್ರಲ್ಲ, ಅವ್ರ ಅಪ್ಪನ ಕೊಂದಿದಿರಲ್ಲ ನೀವುಗಳು, ಕೊಲೆ ಮಾಡಿದಿರಲ್ಲ, ಕೊಲೆಗಡಕರು ಮನೆ ಆಗತ್ತೆ. ಇದು ಒಳ್ಳೆ ಮನೆಯಾ? ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಚೇತನ್ ನೀಡ್ತಾರೆ. ಚೇತನ್, ಯಾವಾಗ ಆಗಿರೋ ಘಟನೆ? ಈಗ ಆಕೆಯ ಮನೆಯವ್ರು ಏನು ಹೇಳ್ತಾ ಇದ್ದಾರೆ? ಪೊಲೀಸರು ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದಾರಾ? ಡೀಟೇಲ್ಸ್ ಏನಿದೆ?
ಎಸ್ ವಿದ್ಯಾ ಏನು ಹಾಸನದ ಬೇಲೂರಿನಲ್ಲಿ ನಾಪತ್ತೆ ಆಗಿದ್ದ ಮಗಳನ್ನ ಪ್ರಿಯಕರನ ಮನೆಯಲ್ಲಿ ಕಾಣಲು ಹೋಗಿದ್ದಂತ ತಂದೆ ಬರ್ಬರ ಹತ್ಯೆ ಆಗಿರತಕ್ಕಂಥದ್ದು. ಅಪ್ರಾಪ್ತ ವಯಸ್ಸಲ್ಲಿ ಪ್ರೀತಿಸಿ ಪ್ರಿಯಕರನ ಮನೆಗೆ ಮಗಳು ಹೋಗಿರ್ತಾಳೆ. ಆ ಕಾರಣಕ್ಕೆ ಮನೆಗೆ ಅಂದ್ರೆ ಪ್ರಿಯಕರನ ಮನೆಗೆ ಹೋದಾಗ ಈ ಘಟನೆ ನಡೆದಿರ್ತಕ್ಕಂಥದ್ದು. ಅಪ್ರಾಪ್ತಿ ಆಗಿದಾಗ ಮಗಳನ್ನ ಕರೆದೊಯ್ದಿರ್ತಾನೆ. ಅಂದ್ರೆ ಆತ ಚಾಕುವಿನಿಂದ ಇರಿದಂತ ಆರೋಪಿ ಏನಿದ್ದಾನೆ ಆತ ಮಗಳನ್ನ ಕರೆದೊಯ್ದಿರ್ತಾನೆ. ಆತನಿಂದ ಮಗಳನ್ನ ಕರೆತರಲಿಕ್ಕೆ ತಂದೆ ಹೋದಾಗ ಈ ತರದ ಘಟನೆ ಒಂದು ನಡೆದಿರ್ತಕ್ಕಂಥದ್ದು. ಬೇಲೂರು ತಾಲೂಕಿನ ಬೆಳ್ಳವರ ಗ್ರಾಮದಲ್ಲಿ ಘಟನೆ ನಡೆದಿದ್ದು 15ನೇ ತಾರೀಕು ಊರಿಗೆ ಆಕೆಗೆ 18 ತುಂಬಿತ್ತ ಅಥವಾ ಇಲ್ವಾ? ಬರೀ ಕರ್ಕೊಂಡು ಬಂದಿದ್ರಾ ಅಥವಾ ಮದುವೆ ಮಾಡ್ಕೊಂಡು ಬಂದಿದ್ರಾ? ಹುಡುಗನ ಮನೆಯವ್ರು ಏನ್ ಹೇಳ್ತಾರೆ? ಅವ್ರು ಹೆಂಗ್ ಸಮಜಾಯಿಷಿ ಕೊಡ್ತಾ ಇದಾರೆ ಈ ಕೊಲೆಗೆ? ಹುಡುಗನ ಮನೆಯವರು ಧನ್ಯವಾದ ಡೀಟೇಲ್ಸ್ಗೆ. ನೆಟ್ವರ್ಕ್ ಅಂದ್ರೆ ಸರಿಯಾದಂತಹ ಧ್ವನಿ ಕೇಳಿಸ್ತಾ ಇಲ್ಲ ನಮಗೆ. ಈಗ ಪ್ರಿಯಕರನ ಮನೆಯಲ್ಲಿದ್ದ ಪುತ್ರಿಯನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಅಂತ ತಂದೆ ಬಂದಿದ್ದಾನೆ. ಅದೇನು ಮಹಾಪರಾಧವಾ? ಹಂಗಲ್ಲ ಹಿಂಗೆ ಅಂತ ತಂದೆ ಕೂರಿಸ್ಕೊಂಡು ಕಿವಿ ಮಾತು ಹೇಳೋದು, ಕನ್ವಿನ್ಸ್ ಮಾಡೋದು, ಏನೋ ಒಂದು ಆಗ್ಬೋದಿತ್ತು. ಜೀವನ ತೆಗೆದ್ರಿ ಅಂದ್ರೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗತ್ತೆ ಅಂದ್ರೆ ಗಂಡ ಹೆಂಡತಿ ಸಂಸಾರ ಮಾಡ್ತೀರಾ? ಈಗ ನಿಮ್ಮ ಮದುವೆಗೆ ಹುಟ್ಟಿಸಿದ ಅಪ್ಪ ಹೆಣ ಆಗಿದಾನಲ್ಲ, ಇದಕ್ಕಿಂತ ದುರ್ದೈವ ಇನ್ನೇನಿದೆ?